ಜಮೀರ್ ಅಹಮದ್ ವರ್ಸಸ್ ಸಿದ್ದರಾಮಯ್ಯ ವರ್ಸಸ್ ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಈ ಮೂವರು ಕೂಡ ಆಪ್ತರು. ಬಟ್ ಇಲ್ಲಿ ವರ್ಸಸ್ ಸ್ಟಾರ್ಟ್ ಆಗಿದೆ. ಜಮೀರ್ ಅಹಮದ್ ಖಾನ್ ವರ್ಸಸ್ ಸಿದ್ದರಾಮಯ್ಯ ವರ್ಸಸ್ ಸತೀಶ್ ಜಾರಕಿಹೊಳಿ. ಇಬ್ಬರು ಆಪ್ತರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಮುನಿಸು. ಜಮೀರ್ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ ವಿಡಿಯೋ ವೈರಲ್ ಆಗಿದೆ. ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಸಂಬಂಧ ಹಳಿಸಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇತ್ತ ಸಿದ್ದು ಜೊತೆಗೆ ಸತೀಶ್ ಜಾರಕಿಹೊಳಿಯು ಕೂಡ ಮುನಿಸಿಕೊಂಡ್ರ. ಗಳಸ್ಯ ಕಂಠಸ್ಯರಂತಿದ್ದ ಮೂವರ ಮಧ್ಯೆ ಇದೆಂತ ಮಹಾ ಸಮರ ನಡೀತಾ ಇದೆ. ಆಪ್ತರು ಮೂವರು ಕೂಡ ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ. ಬಟ್ ಈಗ ಮೂವರು ಮಧ್ಯೆ ಕೂಡ ಮೌನ, ಮುನಿಸು. ಇಬ್ಬರು ಆಪ್ತರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮುನಿಸು. ಜಮೀರ್ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ ವಿಡಿಯೋ ಕೂಡ ವೈರಲ್ ಆಗಿದೆ. ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಸಂಬಂಧ ಇಲ್ಲಿ ಹಳಿಸಿದ್ಯಾ ಅಂತ ನೋಡಿದ್ರೆ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅನ್ಸುತ್ತೆ. ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಮುನಿಸ್ಕೊಂಡ್ರ ಸಿದ್ದರಾಮಯ್ಯ ಜೊತೆಗೆ. ಒಂದ್ ರೀತಿಯಾಗಿ ಇವ್ರ ಸಂಬಂಧ ತುಂಬಾ ಆಪ್ತರು. ಸಿದ್ದು ಸಿಟ್ಟಿಗೆ ತೀರಾ ಅತ್ಯಾಪ್ತ ಜಮೀರ ಮೇಲೆ ಸಿದ್ದುಗೆ ಇದೆಂತ ಸಿಟ್ಟು ಅಂತ ನೋಡಿದ್ರೆ, ಏನೇ ಬಂದ್ರು ಹೋಗ್ಲಿ ಬಿಡು ಅಂತಿದ್ದಂತ ಸಿದ್ದರಾಮಯ್ಯ ಈ ಬಾರಿ ಮುನಿಸ್ಕೊಂಡಿದ್ದಾರೆ. ಏಕಾಏಕಿ ಜಮೀರ್ಗೆ ಶಾಕ್ ಅನ್ನ ಕೊಟ್ಟಿದ್ದೇಕೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು? ಸಿದ್ದು ಮುನಿಸಿಗೆ ಬೇರೆ ಯಾವುದೋ ಕಾರಣ ಇದೆಯಂತೆ. ಏನ್ ಕಾರಣ ಇರಬಹುದು? ಇನ್ಯಾವ ವಿಚಾರಕ್ಕೆ ಸಿದ್ದರಾಮಯ್ಯ ಕೆರಳಿ ಕೆಂಡವಾದ್ರು? ಇನ್ನು ಸಿದ್ದು ಸಿಟ್ಟಿಗೆ ಬಲಿಯಾದ್ರ ಜಮೀರ್ ಅಹಮದ್ ಖಾನ್ ಅಂತ ನೋಡಿದ್ರೆ, ಇನ್ನು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ವಿರುದ್ಧವೇ ನಡೆದಿತ್ತ ಮಹಾ ಷಡ್ಯಂತ್ರ. ಈ ಷಡ್ಯಂತ್ರದ ಹಿಂದೆ ಇದ್ದವರು ಸಿದ್ದರಾಮಯ್ಯ ಅತ್ಯಾಪ್ತರ ಅನ್ನುವಂತಹ ಪ್ರಶ್ನೆ. ಈ ಕಾನದ ಕೆಲಸದ ಹಿಂದೆ ಜಮೀರ್ ಕೂಡ ಇದ್ದಾರಾ? ಸಿದ್ದು ವಿರುದ್ಧ ಸಹಿ ಸಂಗ್ರಹ ಆಗಿತ್ತು ಅನ್ನೋ ಚರ್ಚೆ ಇತ್ತು. ಅದರಲ್ಲಿ ಈ ಆಪ್ತರು ಕೂಡ ಆ ಸಹಿ ಸಂಗ್ರಹ ಕಾರ್ಯದ ಹಿಂದಿದ್ರ ಸತೀಶ್ ಜಾರಕಿಹೊಳಿ. ಹೀಗಾಗಿಯೇ ರಾಜೀನಾಮೆ ಕೊಡುವಾಗ ಸೈಲೆಂಟ್ ಆಗಿದ್ರ ಸಿದ್ದು. ಸಿದ್ದರಾಮಯ್ಯ ವಿರುದ್ಧವೇ ನಡೆದಿತ್ತ ಮಹಾ ಷಡ್ಯಂತ್ರ ಅಂತ. ಷಡ್ಯಂತ್ರದ ಹಿಂದೆ ಇದ್ದವರು ಸಿದ್ದರಾಮಯ್ಯ ಅತ್ಯಾಪ್ತರ. ಯಾಕಂದ್ರೆ ದೆಹಲಿಗೆ ಹೋಗ್ತಾರೆ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಜೊತೆ ಚರ್ಚೆ ಆಗುತ್ತೆ. ರಾಹುಲ್ ಗಾಂಧಿ ಜೊತೆ ಕ್ಲೋಸ್ ಡೋರ್ ಚರ್ಚೆ ಆಗಿ ಚರ್ಚೆಯ ಬಳಿಕ ಅಲ್ಲಿಂದ ಸೈಲೆಂಟ್ ಆಗಿ ಎದ್ದು ಬರ್ತಾರೆ ಸಿದ್ದರಾಮಯ್ಯ. ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಲ್ಲ, ಏನೂ ಕೂಡ ಮಾತನಾಡಲ್ಲ. ಸುಮ್ಮನೆ ದೆಹಲಿಯಿಂದ ಕಾವೇರಿ ನಿವಾಸಕ್ಕೆ ಬಂದು ಮೌನವಾಗಿರ್ತಾರೆ ಬೆಂಗಳೂರಿಗೆ ಬಂದು. ಅದಾದ ನಂತರ ಹೋಗಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಸೀಟ್ ಬಿಟ್ಕೊಡಲ್ಲ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಂಥ ಸಿದ್ದರಾಮಯ್ಯ ದಿಢೀರಂತ ಸೈಲೆಂಟ್ ಆಗಿ ಬಂದು ರಾಹುಲ್ ಗಾಂಧಿಯ ಮಾತುಗಳನ್ನು ಕೇಳಿಸ್ಕೊಂಡು ಬಂದು ಸೈಲೆಂಟ್ ಆಗಿಬಿಡ್ತಾರೆ. ಇದರ ಹಿಂದೆ ಕಾಣದ ಕೈಗಳು, ಜೊತೆಗೆ ಇದ್ದವರು, ಬೆಂಬಲಿಗರೇ ಅಂತ ಇದ್ದವರು, ಅತ್ಯಾಪ್ತರೇ ಅಂತ ಇದ್ದವರು ಹಿಂದೆ ಏನಾದರೂ ಷಡ್ಯಂತ್ರವನ್ನ ರೂಪಿಸಿದ್ರ? ಸಹಿ ಸಂಗ್ರಹ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಬದಲಾವಣೆಗೆ ಒಪ್ಪಿಗೆ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಸೈನಿತ್ತ. ಹೀಗೆ ಇವೆಲ್ಲವೂ ನಾನಾ ಥರದಂಥ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಮುನಿಸಿಕೊಂಡಿದ್ದಾರಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಹವಾಗಿದೆ. ಇನ್ನು ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗ ಅಂತಾನೆ, ಅತ್ಯಾಪ್ತ ಅಂತಾನೆ. ಬಟ್ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸತೀಶ್ ಜಾರಕಿಹೊಳಿ ಪರವಾಗಿ ಇವರೇ DCM, ಮುಂದಿನ DCM ಉಪಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿನೇ ಅಂತ ಮಾತನಾಡಿದ್ರು ಓಪನ್ ಆಗಿ ನಿಂತು ಭಾಷಣದಲ್ಲಿ. ಸಿದ್ದರಾಮಯ್ಯ ಸಹಿತ ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, SC/STಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ರು. ಬಟ್ ದಿಢೀರಂತ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. DCM ಸ್ಥಾನದ ಆಕಾಂಕ್ಷಿಯಾದಂಥ ಸತೀಶ್ ಜಾರಕಿಹೊಳಿಗೆ ಲೋಕೋಪಯೋಗಿ ಖಾತೆ, ಬೆಳಗಾವಿ ಉಸ್ತುವಾರಿ. ಸೊ ಹೀಗಾಗಿ ಅಲ್ಲಿ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿಗೆ ಮುನಿಸು ಆಗಿರುವಂಥದ್ದು. ಯಾಕಂದರೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ನೋಡಿ, ನನ್ನ ಕ್ಯಾಬಿನೆಟ್ನಲ್ಲಿ ಸಚಿವಗಿರಿನೂ ಬೇಕು, ನನಗೆ ಉಪಮುಖ್ಯಮಂತ್ರಿನೂ ಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ನಿಲುವಾಗಿತ್ತು. ಅದ್ರ ಜೊತೆಗೆ ಕಾಂಗ್ರೆಸ್ ನಿಲುವೇನಾಗಿತ್ತು, 1 ಮ್ಯಾನ್ 1 ಪೋಸ್ಟ್ ಅನ್ನುವಂಥದ್ದು. ಸೊ ಇವೆಲ್ಲವೂ ಕೂಡ ಹಾಗಾಗಿ ಅಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಸಿದ್ದರಾಮಯ್ಯ ಕೂಡ ಆಯ್ತಾ ಮುನಿಸ್ಕೊಂಡಿದ್ದಾರಾ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಮೇಲೆ ಅನ್ನುವಂಥ ವಿಚಾರದಲ್ಲಿ ಕೂಡ. ಇನ್ನು ರಾಜೀನಾಮೆ ಏನು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಲ್ಲ, ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಇದ್ದಂಥ ಒಂದಿಷ್ಟು ಜಿದ್ದಾಟಗಳು.